ವೀಕ್ಷಕರೇ ನಮಸ್ತೆ, ನಾನು ಸಂಶುದ್ದೀನ್. ಮೊದಲಿಗೆ ಪಬ್ಲಿಕ್ ವಾಯ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ವಿಶೇಷ ಅಂತ ಹೇಳಿದ್ರೆ, ಸ್ಟುಡಿಯೋದಿಂದ ಹೊರಗಿದ್ದೇವೆ ನಾವು. ಲೋಕಸಭಾ ಚುನಾವಣೆ 25 ದಿನಗಳಿಂದ ಅದರ ಕಾವು ಏನು ಏರ್ತಾ ಇತ್ತು, ಇವತ್ತಿಗೆ ತಣ್ಣಗಾಗ್ತಾ ಬರ್ತಾ ಇದೆ. ಈಗಾಗಲೇ 60ರಿಂದ 65% ಮತದಾನ ಕೂಡ ಮುಗಿದಿದೆ. ಬೆಳಗಿನಿಂದ ಮತದಾನ ಪ್ರಭುಗಳು ತಮ್ಮ ಮತವನ್ನು ಚಲಾಯಿಸಲಿಕ್ಕೋಸ್ಕರ ಮತಗಟ್ಟೆಯತ್ತ ಸಾಗ್ತಾ ಇದ್ದಾರೆ. ಅದೇ ರೀತಿ ವಿಕಲಚೇತನರು, ವಯೋವೃದ್ಧರು ಮತವನ್ನು ಚಲಾಯಿಸಿದ್ದಾರೆ. ದೇಶದ ಯುವ ಶಕ್ತಿ ಏನಿದೆ ತುಂಬ ಉತ್ಸಾಹದಾಯಕವಾಗಿ ದೇಶದ ಅಭಿವೃದ್ಧಿಯ ಚಿಂತನೆಯನ್ನು ಹೊತ್ತು ಮತವನ್ನು ಹಾಕಿದ್ದಾರೆ. ಮತ್ತು ಎಲ್ಲೋ ಇದರ ಈ ಎಲ್ಲ ಚುನಾವಣೆಯ ಸಮಗ್ರ ಚಿತ್ರಣ ಪಬ್ಲಿಕ್ ವಾಯ್ಸ್ ನಿಮ್ಮ ಮುಂದೆ ಇಡಲಿದೆ. ಅದೇ ರೀತಿ ಕ್ಷೇತ್ರದ ಶಾಸಕರು ಕೂಡ ನಮ್ಮ ಮತಗಟ್ಟೆಗಳಿಗೆ ಭೇಟಿ ನೀಡಿ ಪಬ್ಲಿಕ್ ವಾಯ್ಸ್ನೊಂದಿಗೆ ಮಾತನಾಡಿದ್ದಾರೆ. ಅದೇ ರೀತಿ ಏನು ಅಭ್ಯರ್ಥಿಗಳಿದ್ದಾರೆ ಅವರ ಹಣೆಬರ ಮತಪಟ್ಟಿಗೆಯಲ್ಲಿ ಶೇಖರವಾಗಿದೆ. ಮತದಾನ ಪ್ರಭುಗಳು ಅವರ ನಿರ್ಧಾರವನ್ನು ಮತಪಟ್ಟಿಗೆಯಲ್ಲಿ ಇಟ್ಟಿದ್ದಾರೆ. ಮೇ 23ರಂದು ಅದರ ಫಲಿತಾಂಶ ಹೊರಬೀಳಲಿದೆ. ನೋಡೋಣ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದು ಅಂದು ಎಲ್ರಿಗೂ ತಿಳಿಯಲಿದೆ. ಇವತ್ತಿನ ಚುನಾವಣೆಯ ಒಂದು ಸಮಗ್ರ ಚಿತ್ರಣ ಪಬ್ಲಿಕ್ ವಾಯ್ಸ್ ನ್ಯೂಸ್ ಚಾನಲ್ ಕೊಡಗಿನಾದ್ಯಂತ ತೆರಳಿ ಮತದಾನ ಪ್ರಭುಗಳ ಒಂದು ಅಭಿಪ್ರಾಯವನ್ನು ಶೇಖರಿಸಿ ನಿಮ್ಮ ಮುಂದೆ ಇಟ್ಟಿದೆ. ಧನ್ಯವಾದಗಳು. ಲೋಕಸಭಾ ಕದನ ಕಾರಣ ಬಹುಶಃ ಏನು ಮೈತ್ರಿ ಅವರಿಗೆ ಟಕ್ಕರ್ ಕೊಡೋಕ್ಕೆ ಬಿಜೆಪಿ ರೆಡಿಯಾಗಿದೆ. ಹಾಲಿ ಸಂಸದರಾದ ಪ್ರತಾಪ್ ಅವರು ಈ ಬಾರಿ ಕೊಡಗು ಮೈಸೂರು ಕ್ಷೇತ್ರದಲ್ಲಿದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ಕೊಡಗಿನ ಕ್ಷೇತ್ರದ ಶಾಸಕರುಗಳು ನಿಂತಿದ್ದಾರೆ. ಅದರಲ್ಲೂ ಸೋಲಿಲ್ಲದ ಸರದರಾದ ಅಪ್ಪಚ್ಚಿ ರಂಜನ್ ಅವರು ನಮ್ಮ ಜೊತೆ ಇದ್ದಾರೆ. ಬೆಳಗಿನಿಂದಲೂ ಅವ್ರ ಕಾರ್ಯವೈಖರಿ ಅವ್ರ ಜೊತೆಯಲ್ಲೇ ಇದ್ವಿ. ಅವ್ರನ್ನ ಕೇಳಲ್ಲ ಯಾವ ರೀತಿ ನಡೀತಿದೆ, ಏನು ನಡೀತಿದೆ, ಮೈತ್ರಿ ಸರ್ಕಾರಕ್ಕೆ ಏನು ಟಕ್ಕರ್ ಕೊಡ್ತಾರೆ. ಸರ್ ನಮಸ್ತೆ. ನಮಸ್ಕಾರ. ಮೊದಲನೇದಾಗಿ ನಾನು ಬೆಳಿಗ್ಗೆ ಪ್ರಥಮ ಬಾರಿಗೆ ನಮ್ಮ ಗ್ರಾಮದಲ್ಲಿ ಸ್ವಗ್ರಾಮದಲ್ಲಿ ಹೋಗಿ ಪ್ರಥಮ ಓಟನ್ನು ನಾನು ಚಲಾಯಿಸಿದೆ. ಸರ್ ಹಲವಾರು ವರ್ಷಗಳಿಂದ ಪ್ರಥಮ ಓಟ್ ಮಾಡೋದು ನಾನೇ ಮುಂದುವರೆದು. ಆದ ನಂತರ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಡ್ತಾ ಬರ್ತಾಯಿದ್ದೀನಿ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬಹಳ ಹುಮ್ಮನಸ್ಸಿಂದ ಮೋದಿಯವರ ಪರವಾಗಿ ಇವತ್ತು ಕ್ಯಾನ್ವಾಸ್ ಮಾಡ್ತಾಯಿದ್ದಾರೆ ಮತ್ತು ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಆಸೆ ಪ್ರತಿಯೊಬ್ಬರು. ಹಾಗಾಗಿ ನಾನೀಗ ನಮ್ಮ ತಾಲೂಕಿನ ಮುಕ್ಕಾಲು ಭಾಗ ನಾನು ವಿಸಿಟ್ ಆಗಿದೆ. ಎಲ್ಲಿ ಹೋದರೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಂದೊಂದು ಬೂತಿನಲ್ಲಿ ಕಡಿಮೆ ಪಕ್ಷ ಅಂತಂದರೆ 25ರಿಂದ 50, 100 ತನಕ ಇದ್ದಾರೆ. ಆದರೆ ಏನು ಕಾಂಗ್ರೆಸ್ನವರಿದ್ದಾರೆ, ಕೆಲವು ಜನ ಬೂತ್ ಏಜೆಂಟ್ಸೇ ಇಲ್ಲ ಅವರು. ಈಗ ಎಕ್ಸಾಂಪಲ್ ಹೇಳೋದಾದರೆ ಬಿಳಿಗೇರಿಯಲ್ಲಿ ಬೂತ್ ಏಜೆಂಟ್ಸ್ ಇಲ್ಲ, ಅವರು ಮಾಜಿ ಸಚಿವರು ಇರೋದಿದ್ದಾರೆ. ಅದರ ಜೊತೆಗೆ ಸೆಕೆಂಡ್ ಮಾದಾಪುರ ಇದೆ, ಅವರ ಹತ್ತಿರದವರು ಅಲ್ಲಿ ಬೂತ್ ಏಜೆಂಟ್ಸ್ ಇಲ್ಲ. ಬೇರೆ ಸೂರ್ಲಬಿಲ್ ನೋಡಿದ್ರೆ ಅಲ್ಲಿ ಬೂತ್ ಏಜೆಂಟ್ಸ್ ಇಲ್ಲ. ಹಾಗೆ ಸುಮಾರು ಒಂದು 10 ಜಾಗದಲ್ಲಿ ಯಾವುದೇ ಬೂತ್ ಏಜೆಂಟ್ಸ್ ಇಲ್ಲ. ಮತ್ತು ಕೆಲವು ಜಾಗದಲ್ಲಿ ಕ್ಯಾಂಪೇನ್ ಮಾಡಲಿಕ್ಕೆ ಮಾತ್ರ ದುಡ್ಡು ಕೊಟ್ಟು ಕ್ಯಾಂಪೇನ್ ಮಾಡೋ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ನಿಟ್ಟಿನಲ್ಲಿ ನೋಡಿದಾಗ ಭಾರತೀಯ ಜನತಾ ಪಕ್ಷ ಕಳೆದ ಸಾರಿ ನಮ್ಮ ಮಡಿಕೇರಿ ಕ್ಷೇತ್ರದಿಂದ 25,000 ಓಟು ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ಲೀಡ್ ತೊಗೊಂಡಿದ್ರು. ಈ ಸಾರಿ ಕಡಿಮೆ ಪಕ್ಷ 35,000 ಮೇಲೆ ಲೀಡ್ ಬರ್ತಂತ ಅಂತ ನಂಬಿಕೆ ನನಗಿದೆ. ಪ್ರತಾಪ್ ಸಿಂಹ ಅವರು 100% ಗೆಲ್ತಾರೆ, ಅವರು ಲೋಕಸಭೆಗೆ ಹೋಗ್ತಾರೆ ಅಂತ ವಿಶ್ವಾಸ ನನಗಿದೆ. ಅದೇ ರೀತಿ ನಮ್ಮ ಮೋದಿಜಿಯವರು ಕೂಡ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಇಚ್ಛೆಪಡ್ತೀನಿ. ಸರ್, ಪ್ರತಾಪ್ ಸಿಂಹ ಅವರ ಕೊಡುಗೆ ಭಾಳಷ್ಟು ಶೂನ್ಯ ಅಂತ ಜನಸಾಮಾನ್ಯರು ಮಾತಾಡ್ತಾರೆ, ನಿಜನಾ ಸರ್ ಅದು? ನೋಡಿ, MP ಗಳಿಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ನೀಡುವುದಿಲ್ಲ. ಯಾವ MP ಗಳು ಬಂದರೂ ಅಷ್ಟೇ. MLAಗಳಿಗೆ ಜಾಸ್ತಿ ಪವರ್ಸ್ ಇರುವಂಥದ್ದು, MLAಗಳೇ ಜಾಸ್ತಿ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ನಾವು MLAಗಳು ಒಳ್ಳೆ ಕೆಲಸವನ್ನು ಮಾಡಿದ್ದೇವೆ. ಅದರಲ್ಲಿ ನಮ್ಮ ಸರ್ಕಾರ ಇರಬೇಕಾದ್ರೆ 1,800 ಕೋಟಿ ರೂಪಾಯಿ ದುಡ್ಡು ತಂದಿದ್ದೇವೆ. ಪ್ರತಾಪ್ ಸಿಂಹ ಅವರು ಈಗಾಗಲೇ ರಸ್ತೆಗಳನ್ನು, ಇದು 4 ವೇ ರಸ್ತೆಗಳಿಗೆ ಅಪ್ರೂವಲ್ ಕೊಡಿಸಿದ್ದಾರೆ. ಮತ್ತು ನಮ್ಮ ಚನ್ನರಾಯಪಟ್ಟಣದಿಂದ ಹೊಳೆನರಸೀಪುರ ಮತ್ತು ಅರಕಲಗೋಡು, ಶ್ರೀನಿವಾಸಂತೆ, ಸೋಮವಾರಪೇಟೆ, ಮಡಿಕೇರಿ, ವಿರಾಜಪೇಟೆಗೆ ಮಾವುಗುಟ ತನಕ ಹೈವೇ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಕುಶಾಲನಗರಕ್ಕೆ ಕೂಡ 1,800 ಕೋಟಿ ರೂಪಾಯಲ್ಲಿ ರೈಲ್ವೆ ಸರ್ವೆ ಮಾಡಲಿಕ್ಕೆ ಸ್ಯಾಂಕ್ಷನ್ ಆಗಿ ಕೂಡ ಆಗಿದೆ. ಅವರ ಮಟ್ಟದಲ್ಲಿ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅವರ ಫಂಡ್ಸನ್ನು ಕೂಡ ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡಿ ಕೆಲಸವನ್ನು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ KG ಬೋಪಯ್ಯನವರು ಮತ್ತು ಅಪ್ಪಚ್ಚಿ ರಂಜನ್ ಇರೋ ಧೈರ್ಯದಿಂದ ಅವ್ರು ಬರೋದು ಸ್ವಲ್ಪ ಕಮ್ಮಿ ಆಗಿದೆ ಸರ್. ಏನೇನಿದೆ, ಎಲ್ಲೋ ಒಂದು ಕಡೆ ಕೊಡಗಿನಲ್ಲಿ KG ಬೋಪಯ್ಯ ಹಾಗೂ ಅಪ್ಪಚ್ಚಿ ರಂಜನ್ ಅವರು ಇದ್ದಾರೆ ಅನ್ನೋ ಒಂದು ಧೈರ್ಯದಿಂದ ಅವ್ರು ಸ್ವಲ್ಪ ಬರೋದು ಕಮ್ಮಿ ಇದೆ. ಇರ್ಬೋದು. ಯಾಕಂದರೆ ಅವರೇ ಹೇಳ್ತಾರೆ, ನಾವು ಅದಕ್ಕೋಸ್ಕರ ಕಡಿಮೆ ಬಂದಿದ್ದೀವಿ. ಭಾಳ ಹಿರಿಯ ಶಾಸಕರು 2 ಜನ ಇದ್ದಾರೆ. ನಮಗೆ ಬೇರೆ ಇರುವಂಥ ಜಾಗದಲ್ಲಿ ಶಾಸಕರು ಇರಲಿಲ್ಲ. ಇವಾಗೇನೋ ಮೈಸೂರಲ್ಲಿ 2 ಜನ ಶಾಸಕರು ಆಗಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಕಳೆದ ಸಾರಿಗೆ ಹೋದಾಗ ಯಾವುದೇ ಶಾಸಕರು ಇರಲಿಲ್ಲ. ಮೈಸೂರು ಮಡಿಕೇರಿಯಲ್ಲಿ 2 ಬಿಟ್ಟರೆ, ಕೊಡಗಿನಲ್ಲಿ 2 ಬಿಟ್ಟರೆ ಮತ್ತು ಯಾರಿಲ್ಲ.
ಹಾಗಾಗಿ ಪಕ್ಷ ಬೆಳೆಸೋ ದೃಷ್ಟಿಯಿಂದ ಭಾಳಷ್ಟು ಮೈಸೂರು ಡಿಸ್ಟ್ರಿಕ್ಟ್ ಓಡಾಟವನ್ನು ಮಾಡಿದ್ದಾರೆ. ಅದರಿಂದ ಇಲ್ಲಿಗೆ ಭೇಟಿ ಕೊಡೋದು ಕಡಿಮೆ ಮಾಡಿದ್ದಾರೆ. ಸರ್, ಮೂಲತಃ ವಿಜಯಶಂಕರ್ ಅವರು ಬಿಜೆಪಿ ಅವರು, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿ ಆದರೂ ಕೂಡ ಕೊಡಗಿನಲ್ಲಿ ಮತ ಕೇಳುವಾಗ ಬಿಜೆಪಿಗೆ ಮತ ಕೇಳಿ ಅಂತ ಬರ್ತಾರೆ. ಏನು ಸರ್ ಅವ್ರ ಬಾಯಲ್ಲಿ ಇನ್ನು ಬಿಜೆಪಿ ಪದ ಹೋಗಿಲ್ವಾ? ಯಾಕೆಂದರೆ 94ರಿಂದ ಈಚೆಗೆ ಅವರು ಬಿಜೆಪಿ ಇದ್ದಂಥವ್ರು. 94ರಿಂದ ಇಲ್ಲಿಯ ತನಕ ಬಿಜೆಪಿ. ನಾನು ಕೂಡ ವಿಜಯಶಂಕರ್ ಜೊತೆಯಲ್ಲೇ ಒಂದು ಬಾರಿ 94ರಲ್ಲಿ MLA ಆದವರು, 99ರಲ್ಲಿ MLA ಆದವು. ಅದರ ನಂತರ ಅವರು ಸೋತರು, ನಾವು MLA ಆಗಿದ್ದೇವೆ. ಹಾಗಾಗಿ ಅವರಿಗೆ ಬಿಜೆಪಿಯಲ್ಲೇ ಇದ್ದು ಬಿಜೆಪಿದೇ ಮನಸ್ಸಿಗೆ ಬರ್ತಾ ಇರ್ತದೆ. ಬಟ್ ಬಿಜೆಪಿಯವರಿಗೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದೆ. ಅವರು 2 ಸಾರಿ MLA ಆಗಿದ್ದಾರೆ, 1 ಸಾರಿ MP ಆಗಿದ್ದಾರೆ, 2 ಸಾರಿ MP ಸೀಟು ಸೋತಿದ್ದಾರೆ. ಸೋತ ನಂತರ MLC ಮಾಡಿ ಫಾರೆಸ್ಟ್ ಮಿನಿಸ್ಟರ್ ಮಾಡಿದ್ದೇವೆ. ಅದ್ರ ಜೊತೆಗೆ ಉಸ್ತುವಾರಿ, ಕೊಡಗದ ಉಸ್ತುವಾರಿ ಇದ್ದರು. ಏನು ಅವರ ಕೊಡುಗೆ ಅಂತ ಯೋಚನೆ ಮಾಡೋದು. ಯಾರೇ ಮಂತ್ರಿಗಳು ಆಗ್ಬಿಟ್ರು ಸಾಲದು, ಡೆವಲಪ್ಮೆಂಟ್ ಮಾಡುವಂಥ ಚಿಂತನೆ ಇರಬೇಕು. ಹಂಗಾದ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ನಾನು ಕೂಡ 11 ತಿಂಗಳು ನಾನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಸೈನಿಕ್ ಸ್ಕೂಲ್ ತಂದಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಕಾಲೇಜ್ ತಂದಿರ್ಬೋದು, ಅದರ ಜೊತೆಗೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಅದರ ಜೊತೆಗೆ ಮೆಡಿಕಲ್ ಕಾಲೇಜ್ ಇರ್ಬೋದು. ಈ ರೀತಿ ಎಜುಕೇಷನಿಗೆ ಒತ್ತು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಅದಲ್ಲದೆ ಬೇರೆ ಬೇರೆ ರೀತಿಯ ಹಲವಾರು ಕೆಲಸಗಳು ಕೂಡ ಮಾಡಿದ್ದೇವೆ. 1800 ರೂಪಾಯಿ ಕೊಟ್ಟು ಡೆವಲಪ್ ಮಾಡಿದ್ದೇವೆ. ಹಾಗಾಗಿ ಡೆವಲಪ್ಮೆಂಟ್ ಮಾಡೋದ ಚಿಂತನೆ ಇರಬೇಕು ಎಲ್ಲರಿಗೂ, ಹಾಗಾದರೆ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಈಗ ಜಾತ್ಯತೀತ ಪಕ್ಷ ನಮ್ಮದು ಅಂತ ಹೇಳ್ತಾರೆ, ಸೆಕ್ಯುಲರ್ ಪಕ್ಷ ಅಂತಾರೆ, ನಿಮ್ಮನ್ನ ಕೋಮು ಪಕ್ಷ ಅಂತಾರೆ. ಆದರೆ ಹಾಲಿ ಸಂಸದರಾದ ಶಿವರಾಮಗೌಡರು ಎಲ್ಲ ಒಂದು ಕಡೆ ಅಂತಾರೆ ನಾಯ್ಡು, ಗೌಡ, ಕೊಡವ ಅಂತ. ಏನು ಸರ್ ಇದಕ್ಕೇನು ಅರ್ಥ ಇದೆ ಅಂತ? ನೋಡಿ, ಅವ್ರದ್ದು ಏನಂತಂದರೆ ಒಂದೇ ಚಿಂತನೆ, ಹೆಂಗಾದ್ರೂ ಮಾಡಿ ಓಟ್ ತಗೊಳ್ಬೇಕು. ಇವತ್ತಿಗೆ 37 ಸೀಟ್ ತಗೊಂಡು ಮುಖ್ಯಮಂತ್ರಿ ಆಗಿದಾರ, ಅದನ್ನೇನಾದ್ರೂ ಸ್ಟೇಯನ್ನು ಉಳಿಸ್ಕೊಳ್ಬೇಕು. ಜಾತ್ಯತೀತ ಜನತಾ ಅಂತಂದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಯಾಕೆಂದರೆ ಅವರ ಪಕ್ಷದ ನಾಯಕರುಗಳು ಯಾರು ನೋಡಿ, ಆಲ್ ಇಂಡಿಯಾ ಪ್ರೆಸಿಡೆಂಟ್ ದೇವೇಗೌಡರು, ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟು ಈಗ ವಿಶ್ವನಾಥ್ ಅವರು ಕೊಟ್ಟಿದ್ದಾರೆ, ಇಲ್ಲಾಂದರೆ ಕುಮಾರಸ್ವಾಮಿ ಇದ್ದರು. ಈಗ ಮೊಮ್ಮಕ್ಕಳಿಗೂ ಸೀಟ್ ಕೊಟ್ಬಿಟ್ಟಿರಲ್ಲ, ಬೇರೆಯವ್ರು ಕೊಡೋಕ್ಕಾಗ್ತಿದ್ವು. ಅವರ ಕುಟುಂಬದವರೇ ಬರಬೇಕಾ? 1-2 ಪೋಸ್ಟು, 2 ಜನ ಮಂತ್ರಿಗಳು, ಒಬ್ಬರು ಮಾಜಿ ಪ್ರೈಮ್ ಮಿನಿಸ್ಟರ್, ಇನ್ನೀಗ 2 MP ಸೀಟ್ ಕೊಟ್ಟಿದ್ದಾರೆ. ಒಬ್ಬರು MP MLA, ಇನ್ನೊಬ್ಬರು MP ಜಿಲ್ಲಾ ಪಂಚಾಯತ್ ಮೆಂಬರು. ಇಲ್ಲ ಅರ್ಥ ಏನು ಇದರಲ್ಲಿ? ಇದು ಕುಟುಂಬದ ರಾಜಕಾರಣ. ಹಾಗಾಗಿ ಆ ಕುಟುಂಬದ ರಾಜಕಾರಣ ನಿಲ್ಲಬೇಕಾಗ್ತದೆ. ಒಂದೇ ಕುಟುಂಬದ ಮೊಮ್ಮಕ್ಕಳವರೆಗೂ ಸೀಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಪಕ್ಷದ ಚಿಂತನೆ ಇದೆಯಾ? ನಾನು ಒಂದು ವಿಚಾರನೆ ಹೇಳಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ದೇವೇಗೌಡರು 72ರಲ್ಲಿ ಒಂದು ಭಾಷಣವನ್ನು ಮಾಡಿದ್ದಾರೆ. ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು. ನಾನು ಆ ಭಾಷಣವನ್ನು ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿರ್ತದೆ, ಅದನ್ನು ತೆಗೆದು ನೋಡಿದ್ದೀನಿ. ನನಗೆ ಇರೋದು 2 ಎಕರೆ ಜಮೀನು ಮತ್ತು ಒಂದು ಮೊಪೆಡೋ, 6,000 ಸಾಲ ಇದೆ. ನಾನು ರೈತನಾಗಿ ವಿಧಾನಸಭೆಗೆ ಆರಿಸಿ ಬಂದಿದ್ದೀನಿ. ಇವತ್ತು ವಿರೋಧ ಪಕ್ಷ ನಾಯಕರಾಗಿದ್ದೀನಿ ಅಂತ ಹೇಳ್ತಾ ಮಾತ್ರ ಹೇಳಿದರು. ಆದರೆ ಇವತ್ತು ಅವರ ಕುಟುಂಬದ ಆಸ್ತಿ ಎಷ್ಟು? 1,300 ಕೋಟಿ ರೂಪಾಯಿ. ಅವರೇನು ವ್ಯವಸಾಯ ಮಾಡಿದ್ರಾ? ಏನು ಗದ್ದೆ ನೆಟ್ರಾ? ಕೃಷಿ ಮಾಡಿದ್ರಾ? ಮತ್ತು ಅವ್ರಿಗೆ ಒಂದು ಅಂತ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲಿ ಮಂತ್ರಿ ಆದರೆ ಅವ್ರಿಗೆ PWD ಇಂದ ಸೇರಬೇಕು. ಯಾಕೆ? ಅವರಿಗೆ ಅಂಥ ರೈತರ ಮಗ, ಮಣ್ಣಿನ ಮಗ ಅಂತಿದ್ರೆ ನನಗೆ ಅಗ್ರಿಕಲ್ಚರ್ ಮಿನಿಸ್ಟರ್ ಕೊಡಿ ಅಂತ ಕೇಳ್ಬೋದಿತ್ತು. ಅಗ್ರಿಕಲ್ಚರ್ ಮಿನಿಸ್ಟರ್ ಕೊಟ್ಟರೆ ಅವರು ರೈತರ ಮಗ ಅಂತ ಹೇಳ್ಬೋದಿತ್ತು. ಅದನ್ನು ಕೇಳೋದಿಲ್ಲ ಅವರು. ಅವರಿಗೆ ವ್ಯವಹಾರ ಈ 1,300 ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿದ್ದಾರೆ ಅವರ ಕುಟುಂಬದ ಆಸ್ತಿ. ನಂತರ ಇಲ್ಲಿ ಪೂರ್ತಿ ಡಾಕ್ಯುಮೆಂಟ್ ಇದೆ. ಅವರೇನು ನಾನು ಹೇಳಿದ್ರು ಕೂಡ ಕ್ಲಿಯರ್ ಡಾಕ್ಯುಮೆಂಟು, ಅವರ ಎಫಿಡೇವಿಟ್ ಎಲ್ಲವನ್ನು ಕೂಡ ತಗೊಂಡಿದ್ದೆ. ಆಗಿದ್ದಾಗ ಅದು ಎಲ್ಲಿಂದ ಬಂತು? ರಾಜಕೀಯ ವ್ಯವಹಾರ ತಾನೇ. ರಾಜಕೀಯದಲ್ಲಿ ಪರ್ಸೆಂಟೇಜ್ ತಾನೇ. 10%, 15%, 20% ಹೋಗಿ ವಸೂಲು ಮಾಡಿರ್ತಾರೆ. ಪರ್ಸೆಂಟ್ ರಾಜಕೀಯ ಸರ್, ರಾಜಕಾರಣ, ರಾಜಕಾರಣ, ಕುಟುಂಬ ರಾಜಕಾರಣ, ಕುಟುಂಬದ ಉದ್ಧಾರ ಅಷ್ಟೇ. ಸರ್, ನೀವು ಮಾಜಿ ಕ್ರೀಡಾ ಸಚಿವರಿದ್ದೀರಿ. ಈ ರಾಜ್ಯದ ಬಗ್ಗೆ ಒಂದು ಸುದ್ದಿ ಕೇಳ್ತಾ ಇದ್ದೀನಿ ಸರ್. ಈಗ ಮಂಡ್ಯದಲ್ಲಿ ನಿಮ್ಮ ಅಭ್ಯರ್ಥಿ ಆಗಲಿಲ್ಲ, ಸುಮಲತಾ ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಿದ್ದೀರಿ. ಅದು ಎಲ್ಲೋ ಒಂದು ಕಡೆ 8 MLA, 1 MP, ಮಾಜಿ ಹಾಲಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಮಂತ್ರಿ ಇವರೆಲ್ಲ ಸೇರಿ ಸುಮಲತಾಗೆ ವಿರೋಧ ಕೆಲಸ ಮಾಡ್ತಿದ್ದಾರೆ. ಸರ್, ಅಲ್ಲಿ ಸುಮಲತಾ ಅವರು ಯಾವ ರೀತಿ ಇದೆ ಸರ್? ಹೇಗೆ ವರ್ಕೌಟ್ ಆಗ್ತಿದೆ? ಸುಮಲತಾ ಅವರು ಪ್ರಾಮಾಣಿಕವಾಗಿ ಮತದಾರರು ವೋಟ್ ಮಾಡಿದರೆ 100% ಗೆಲ್ಲಬೇಕು. ಅವರ ಈ ಹಣ ತಾವು ಟಿ ವಿಯಲ್ಲಿ ಕೂಡ ನೋಡಿದರೆ, ವಾಟ್ಸಪ್ಪಲ್ಲಿ ನೋಡಿದರೆ 2,000 ರೂಪಾಯಿನ ಕೊಡುವಂಥದ್ದು, ಮತ್ತು ಅವರಿಗೆ ಡ್ರಿಂಕ್ಸ್ ಕೊಡುವಂಥದ್ದು, ಒಂದು ರೀತಿಯಲ್ಲಿ ಆಮಿಷವನ್ನು ಒಡ್ಡಿ ಕುತಂತ್ರದಿಂದ ರಾಜಕ್ಕೆ ಗೆಲ್ಲಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಸಂದರ್ಭದಲ್ಲಿ 4-8 ಜನ MLA ಇರೋದ್ರಿಂದ ಸುಮಲತಾನಿಗೂ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನನಗೆ ಅನಿಸ್ತು. ಸರ್, ಇವ್ರ ಮೈತ್ರಿ ಧರ್ಮ ಪರಿಪಾಲನೆ ನಡೀತಾ ಇದೆಯಾ ಅಲ್ಲ ಸುಮ್ಮನೆ ಕಡಿಮೆ? ಧರ್ಮ ಪಾಲನೆ ನಡೀತಾ ಇರೋದಕ್ಕೆ ತಾವೆಲ್ಲ ಇಲ್ಲಿ ನೋಡಿದಿರಲ್ಲ, ಇಲ್ಲಿ ಕೊಡಗಿನಲ್ಲಿ ಯಾವ ರೀತಿ ನಡೀತಾ ಇರುತ್ತೆ, ಯಾವುದೇನು ನಡೀತಾ ಇಲ್ಲ. ಈ ಚುನಾವಣೆ ಆದ ಕೂಡಲೇ, ರಿಸಲ್ಟ್ ಬಂದ ಕೂಡಲೇ ಸರ್ಕಾರ ಬೀಳುತ್ತೆ, ಭಾರತೀಯ ಜನತಾ ಪಕ್ಷ ಸರ್ಕಾರ ಬರ್ತದೆ.
ಆಗ ಹೆಚ್ಚು ಕೆಲಸವನ್ನು ನಾವು ಸರ್ ಆಲ್ರೆಡಿ ಈಗಾಗಲೇ ಪ್ರತಾಪ್ ಸಿಂಹ ಗೆದ್ದಿದ್ದಾರೆ ಅಂತ ಸರ್ವಸಾಮಾನ್ಯವಾಗಿ ಮಾತಾಡ್ಕೊಬರ್ತಾರೆ. ಕೊನೆಯದಾಗಿ ಭಾಳ ನೀವು ಕೂಡ ಕಾರ್ಯಕರ್ತರು ನೀವುಗಳು ಭಾಳ ಸಂತೋಷದಲ್ಲಿದ್ದೀರಿ, ಎಲ್ಲೂ ಮುಖದಲ್ಲಿ ಇದು ಕಾಣ್ತಿಲ್ಲ. ನೀವು ಕೊನೆಯದಾಗಿ ಹೇಳಕ್ಕೆ ಏನು ಇಷ್ಟಪಡ್ತೀರಿ ಸರ್? ನಮ್ಮದೇ ಮುಖದಲ್ಲಿ ಭಾಳ ಚೆನ್ನಾಗಿದೆ, ಗೆಲುವಿನ ಮುಖ ಇದೆ ನಮಗೆಲ್ಲರಿಗೂ ಕೂಡ. ಹಾಗಾಗಿ ಗೆದ್ದೇ ಗೆಲ್ತೇವೆ. ನಮ್ಮ ಗೆದ್ದ ನಂತರ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿ ಮತ್ತೊಮ್ಮೆ ಮೋದಿಜಿ ಆದಂಥ ಸಂದರ್ಭದಲ್ಲಿ ಇಡೀ ಕೊಡಗಿಗೆ ಒಟ್ಟುಗೂಡುವಂಥ ಕೆಲಸವನ್ನು ಡೆವಲಪ್ಮೆಂಟ್ ಒಟ್ಟುಗೂಡುವಂಥ ಕೆಲಸ ಮಾಡ್ತೇವೆ. ಕರ್ನಾಟಕದ ಅಭಿವೃದ್ಧಿ ಮಾಡಿ ದೇಶದ ಅಭಿವೃದ್ಧಿ ಮಾಡ್ತೇವೆ. ಈಗಾಗಲೇ ನಮಗೆ ಗೊತ್ತಿದ್ದಾಗೆ ನಮ್ಮ ದೇಶದ ಘನತೆ ಗೌರವನ ಉಳಿಸೋದು ಮೋದಿಜಿ ತಾನೆ. ಎಲ್ಲಿ ಹೋದರೂ ಕೂಡ ಮೋದಿಜಿಂದ ಒಂದು ಬೆಲೆ ಇದೆ, ಇಂಡಿಯನ್ಸಿಂದ ಒಂದು ಬೆಲೆ ಇದೆ. ಇಲ್ಲದ್ರೆ ಇಂಡಿಯನ್ಸ್ನಲ್ಲಿ ಲೆಕ್ಕಕ್ಕಿಲ್ಲದ ಪುಟ್ಟ ಅಕ್ಷರನಾಗಿದೆ. ಹಾಗಾಗಿ ನಮ್ಮ ಮೋದಿಜಿಯವರು ಇನ್ನೂ ವಿಶ್ವಗುರು ಆಗುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಸರ್. ಒಂದು ಮಾತು, ಅಲ್ಲಿ ಸಂದೀಪ್ ಸಿಂಹ ಅವರ ಮೇಲೆ ಈ 2 ದಿನಗಳಿಂದ ದೊಡ್ಡ ಗಂಭೀರವಾದ ಆರೋಪವನ್ನು ಕೇಳ್ತಾ ಇದ್ದೀರಿ, ಜನರ ಬಾಯಲ್ಲಿ ಇದೆ ಸರ್. ಅದ್ರ ಬಗ್ಗೆ ತಾವೇನು ಹೇಳಕ್ಕೆ? ನೋಡಿ, ಸೆಲ್ಫಿ ತೆಗೆಯೋದು ಭಾಳಷ್ಟು ತೆಗಿತಾರೆ. ನನ್ನ ಜೊತೆಯಲ್ಲೂ ಕೂಡ ಇದು ಸೆಲ್ಫಿಯನ್ನು ಭಾಳಷ್ಟು ಹೆಣ್ಮಕ್ಳು ತಗೊಂಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಯಾಕೆ ಅದನ್ನು ಹೇಳ್ಬೇಕಾಯ್ತು ಅಂತ ಒಂದು ಪ್ರಶ್ನೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ನವರಿಗೆ ಭಯ, ಏನಾದರೂ ಮಾಡೋ ಸೋಲಿಸಬೇಕು ಅಂತ ಹೇಳೋದ್ರ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ರೀತಿಯ ರೆಕಾರ್ಡ್ಗಳನ್ನು ಮಾಡಿ ಅದನ್ನು ಜೋಡಿಸಿ ಕಳಿಸುವಂಥ ವ್ಯವಸ್ಥೆ. ಅದು ಆ್ಯಕ್ಚುಲಿ ಫೇಕ್ ಡಾಕ್ಯುಮೆಂಟ್ ಅಂತ ಹೇಳಲಿಕ್ಕೆ ಇಚ್ಛೆ ಬರ್ತದೆ. ಅದು ವಾಯ್ಸ್ ಕೂಡ ಅವ್ರದ್ದಲ್ಲ, ಅವರು ಆ ರೀತಿ ಮಾಡುವಂಥವ್ರಲ್ಲ. ಇದನ್ನು ತೀವ್ರವಾಗಿ ವಿರೋಧಿಸ್ತೇವೆ. ಸೋಲಿನ ಭಯದಿಂದ ಈ ರೀತಿ ಕೆಲಸವನ್ನು ಮಾಡಿದ್ದಾರೆ ಸರ್. ಒಂದು ಮಾತು, ನಾನು ನಿಮ್ಮ ಪ್ರಥಮ ಚುನಾವಣೆಯಿಂದ ನಾನು ನಿಮ್ಮನ್ನು ಹತ್ತಿರದಿಂದ ಬಲ್ಲೆ. ಅಪ್ಪಚ್ಚು ರಂಜನ ಆವತ್ತು ಇವತ್ತು ಅದೇ ಉತ್ಸಾಹ ಕತ್ತಿದ್ದಾರೆ. ನಿಮ್ಮ ಎನರ್ಜಿದು ಏನು ಸರ್ ಗುಟ್ಟು? ಎನರ್ಜಿದು ಗುಟ್ಟು ಅಂದರೆ ನಾನು ಯಾರ ಮೇಲೇನೂ ಕೂಡ ಕೆಟ್ಟದನ್ನು ಬಯಸೋದಿಲ್ಲ, ಕೆಟ್ಟದನ್ನು ಯೋಚನೆ ಮಾಡೋದಿಲ್ಲ. ಯಾವತ್ತು ಮಾತಾಡಿದಾಗ ಅಲ್ಲೇ ಮಾತಾಡಿ ಮತ್ತೆ ಬಿಟ್ಬಿಡ್ತೀನಿ. ಅದು ಬೈಯೋದಿಲ್ಲ, ಬೈದಲ್ಲೇ ಬಿಟ್ಬಿಡ್ತೀನಿ, ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಅದು ಯಾವಾಗ ನಮ್ಮ ಹಾರ್ಟಲ್ಲಿ ಇಟ್ಕೊಳ್ತೇವೆ, ಹಾರ್ಟಲ್ಲಿ ಇದ್ದದ್ದು ನಮ್ಮ ಮುಖದಲ್ಲಿ ಬರ್ತದೆ. ನಮ್ಮ ಹಾರ್ಟ್ ಫ್ರೀ ಆಗಿದ್ದಾಗ ಮುಖನೂ ಕೂಡ ಫ್ರೀಯಾಗಿ ಕಾಣ್ತದೆ, ಬ್ರೈಟಾಗಿ ಕಾಣ್ತದೆ. ಹಾಗಾಗಿ ನನ್ನ ತಲೆಯಲ್ಲಿ ಕೂಡ ಅಷ್ಟೇ, ಬ್ರೈನಲ್ಲಿ ಕೂಡ ಯಾವನಿಗೆ ಒಬ್ಬ ಕೆಟ್ಟದ್ದು ಮಾಡಬೇಕು ಬಯಸುವಂಥ ಕೆಲಸ ನಾನು ಮಾಡಲ್ಲ. ನಾನು ಆವಾಗ ಹೇಳ್ತೀನಿ, ಬಿಟ್ಬಿಡ್ತೀನಿ. ನನ್ನ ಬ್ರೈನು ಫ್ರೀ ಆಗಿರ್ತದೆ, ಹಾರ್ಟು ಫ್ರೀ ಆಗ್ತದೆ, ಅದೇ ಮುಖದಲ್ಲಿ ರಿಫ್ಲೆಕ್ಟ್. ಧನ್ಯವಾದಗಳು ಸರ್. ಬಹುಶಃ ವೀಕ್ಷಕರೇ, ಅವರಲ್ಲೂ ಬಹಳಷ್ಟು ಹತ್ತಿರದಿಂದ ಬಲ್ಲೆ. ಸುಮಾರು ಪ್ರಪ್ರಥಮ ಚುನಾವಣೆಯಲ್ಲಿ ಅಪ್ಪಚ್ಚು ರಂಜನ್ ಒಡನಾಡಿ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ಅಪ್ಪಚ್ಚು ರಂಜನ್ ಯಾವ ರೀತಿ ಉತ್ಸಾಹದಿಂದ ಎನರ್ಜಿಕ್ ಆಗಿದ್ರು ಅದೇ ರೀತಿ ಕೇಳ್ತಾ ಇರ್ತಾರೆ. ನಾನು ಅವ್ರನ್ನ ಕೇಳಿದೆ, ಏನು ಸರ್ ನಿಮ್ಮ ಗುಟ್ಟು ಅಂದರೆ ಹೊಟ್ಟೆ ಒಳಗೆ ವಿಷ ಇಟ್ಕೊಬೇಡಿ ಅಂತಾರೆ. ಅವತ್ತು ಏನಿದೆ ಅಲ್ಲ ತೆಗೆದು ಸಾಕಿ, ನೀವು ನಂಜು ಇಟ್ಕೊಂಡ್ರೆ ನಂಜು ನಿಮ್ಮ ಶರೀರನ ಕೆಡಿಸ್ತದೆ ಅಂತಾರೆ. ಅದೇ ರೀತಿ ಪ್ರತಾಪ್ ಸಿಂಹ ಮೇಲೆ ಬಂದಂಥ ಗಂಭೀರ ಆರೋಪನ ನಿರಾಕರಿಸ್ತಿದ್ದಾರೆ. ಈ ಚುನಾವಣೆ ಸಂದರ್ಭದಲ್ಲಿ ಕಾಸಿಗಳು ವಾಟ್ಸಪ್ಗಳಲ್ಲಿ ನೀವು ಯಾವ ರೀತಿ ಬೇಕಾದ್ರೂ ಮಿಕ್ಸಿಂಗ್ ಮಾಡ್ಬೋದು ಅಂತ ಹೇಳ್ತಾರೆ. ಈ ಬಾರಿ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲಿ ವಿಜಯಮಾಲೆ ಪ್ರತಾಪ್ ಸಿಂಹ ಅಂತಾರೆ. ಮುಂದಿನ ಬಾರಿ ನೋಡುವ ಯಾವ ರೀತಿ 23ನೇ ತಾರೀಕುಗಳಿಗೆ. ಸಂಭ್ರಮ. ಪ್ರಪ್ರಥಮ ಬಾರಿಗೆ ಲೋಕಸಭಾ ಚುನಾವಣೆಗೆ ತನ್ನ ಮತದಾನದ ಹಕ್ಕು ಹಾಕಲು ನಮ್ಮ ಮುಂದೆ ನಿಂತಿದ್ದಾರೆ ಯುವ ಶಕ್ತಿ, ಯುವ ಸಮುದಾಯ. ಇವತ್ತು ಯಾವತ್ತೂ ತಮ್ಮ ಹಕ್ಕನ್ನು ಚಲಾಯಿಸಲೇಬೇಕಾಗುತ್ತೆ, ಹಕ್ಕಿಂದ ವಂಚಿತರಾಗಬಾರ್ದು. ಪ್ರಪ್ರಥಮ ಬಾರಿಗೆ ಕೊಡಗು ಮೈಸೂರು ಕ್ಷೇತ್ರಕ್ಕೆ ಹಕ್ಕನ್ನು ಚಲಾಯಿಸಲು ಬಹಳ ಸಂತೋಷದಿಂದ ಬಂದಿದ್ದಾರೆ. ನಮಸ್ತೆ. ಶೀಬಾ, ನಾನು ಬೆಂಗಳೂರಿಂದ ಬಂದಿದ್ದೇನೆ. ನನ್ನ ಮೊದಲನೆಯ ಓಟ್ ತುಂಬ ಖುಷಿ ಆಗ್ತಾ ಇದೆ. ಯಾವಾಗಲೂ ಎದಳೋಳು ಇವತ್ತು ಬೆಳಗ್ಗೆ 7 ಗಂಟೆಗೆ ಗೆದ್ದು ನನ್ನ ಓಟು ಬೇಗ ರೆಡಿ ಆಗಬೇಕು, ಹೋಗಬೇಕು ಅಂತ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಇವತ್ತು ಫಸ್ಟ್ ಬಾರಿ ಮತಗಟ್ಟೆಗೆ ಹೋಗ್ತಾ ಇದ್ದೀರಿ. ನಿಮ್ಗೆ ಹೇಗೆ ಅನ್ನಿಸ್ತದೆ? ಇಷ್ಟು ದಿನ ಎಲ್ಲ ನಿಮ್ಮ ತಂದೆ ತಾಯಿ ಮನೆಯವರು ಹಿರಿಯರು ಮತ ಹಾಕೊಂಡು ಬರ್ತಿದ್ರು, ಕೈ ತೋರಿಸ್ತಿದ್ರು, ನಿಮ್ಗೆಲ್ಲ ಒಂದು ಕಡೆ ಆಸೆ ಆಗ್ತಿದ್ದೆ. ಈಗ ಹೇಗೆ ಅನ್ನಿಸ್ತಿದೆ? ಈಗ ನಾವೊಂದು ಸಿಟಿಸನ್ಗೆ ಬಂದಿದ್ದೀವಿ, ನಮ್ಮ ಇಂಡಿಯಾ ಭಾರತ ಅಂತ ಖುಷಿ ಆಗ್ತಾ ಇದೆ. ಹೋಗಿ ಹಾಕೋಣ. ಮತ ಯಾರಿಗೆ ಅಂತ ಏನಾರು ಹೇಳ್ತೀರಲ್ಲ, ಗೌಪ್ಯವಾಗಿ ಇದೆಯಾ? ಅದು ಸೀಕ್ರೆಟ್, ಹೆಂಗಿದ್ರು ನಮ್ಮ ಮುಂದೆ ಇದ್ದಾರೆ. ಓಕೆ, ಆಲ್ ದಿ ಬೆಸ್ಟ್. ಯುವ ಶಕ್ತಿಯ ಮಾತುಗಳು ಚಟಪಟ ಅಂತ ಮಾತಾಡ್ತಾರೆ. ಅಂದ್ರೆ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿ ಪ್ರಪ್ರಥಮ ಮತ ಚಲಾಯಿಸಕ್ಕೆ ಬಂದ್ರೆ ಬಹಳಷ್ಟು ಸಂತೋಷ ಇರ್ತದೆ. ಈ ಬಾರಿ ಎಲ್ಲ ಯುವಕರುಗಳು ಮತದಾನದ ಕೇಂದ್ರದ ಸಾಗ್ತಿರೋದು ಒಂದು ಸಂತೋಷಕರದ ವಿಷಯ. ಮೋಕ್ಷಿತ್ ಅಂತ ಫಸ್ಟ್ ಟೈಮ್ ಔಟ್ ಮಾಡ್ತಿರೋದಾ? ಹೇಗೆ ಅನ್ನಿಸ್ತಾ ಇದೆ? ನೋಡಬೇಕು, ಈಚೆ ಯಾರು ಚೆನ್ನಾಗಿರೋರು ಬರ್ತಾರೆ ಅಂತ. ನೀವೇನು ಸ್ಟಡಿ ಮಾಡ್ತಿದ್ದೀರಾ? ಎಲ್ಲಿ? ಮೈಸೂರು. ಈಗ ಮತ ಹಾಕೋಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ. ಫಸ್ಟ್ ಮತದಾನ ಚಲಾಯಿಸೋಕ್ಕೆ ಲೈನಲ್ಲಿ ನಿಂತಿದ್ದೀರಿ. ಮನಸ್ಸಿಗೆ ಹೇಗೆ ಅನ್ನಿಸ್ತದೆ? ಖುಷಿ ಆಯ್ತಿದೆ. ನೋಡೋಣ. ಯಾರಿಗೇನು ಅಂತ ಏನಾದ್ರು ತೀರ್ಮಾನ ಮಾಡ್ಕೊಂಡಿದ್ದೀರಾ? ಆಗಿದೆ, ಅದ್ರ ಗೌಪ್ಯವಾಗಿ ಇಟ್ಟಿದ್ದೀರಿ. ಲೋಕಸಭಾ ಚುನಾವಣೆ ಬಹಳ ಬಿರುಸಿನಿಂದ ನಡೀತಿದೆ. ಒಂದು ಕಡೆ ಕಾವೇ ಇದೆ, ಬಿಸಿಲಿನ ಧಗೆ ಇದೆ. ಅದೇ ರೀತಿ ಮತದಾನದಲ್ಲೂ ಕೂಡ ಕಾವೇ ಇರ್ತಾ ಇದೆ. ಇವತ್ತೊಂದು ವಿಶೇಷ ಅತಿಥಿ ನನ್ನ ಜೊತೆಯಿದ್ದಾರೆ. ದೇಶ ಕಾಯುವಂಥ ಸೈನಿಕ ವೀರ ಯೋಧರು ಗುರುಪ್ರಸಾದ್ ರವರು ಮತ ಚಲಾಯಿಸೋಕ್ಕಾಗಿ ರಜಾ ಪಡೆದುಕೊಂಡು ಬಂದಿದ್ದಾರೆ.
ಕೇಳೋಣ ಹೇಗೆ ಅನ್ನಿಸ್ತದೆ ಅಂತ. ಯಾಕೆಂದ್ರೆ ನಮ್ಮ ದೇಶವನ್ನು ಕಾಯ್ತಿರೋಂಥ ಒಂದು ಸೈನಿಕ ಬಂದು ಮತ ಚಲಾಯಿಸ್ತಿದ್ದಾನೆ ಅಂದ್ರೆ ಬಹಳಷ್ಟು ಸಂತೋಷ ಆಗ್ತದಲ್ಲ ವೀಕ್ಷಕರೇ. ಗುರುಪ್ರಸಾದ್ ಇದ್ದಾರೆ, ಬನ್ನಿ ಮಾತಾಡೋಣ. ನಮಸ್ತೆ ಗುರುಪ್ರಸಾದ್, ಹೇಗಿದೆ ಗಡಿಯೆಲ್ಲ ಹೇಗಿದೆ ಗುರುಪ್ರಸಾದ್? ಚೆನ್ನಾಗಿದೆ. ನಾನು ಆಗ್ರಹದಿಂದ ಬರ್ತಾ ಇದ್ದೀನಿ. ಓಕೆ, ಲೀವ್ ತಗೊಂಡು ಬಂದೆ. ಲೇಟಾಗಿ ಬರ್ಬೇಕಾಗಿತ್ತು, ಬಟ್ ಎಲೆಕ್ಷನ್ ಇದೆಲ್ಲ. ಹೇಗೆ ಅನ್ನಿಸ್ತದೆ ಈಗ ನಮ್ಮ ದೇಶಕ್ಕಾಗಿ ನೀವು ಒಂದು ಮತನ ಚಲಾಯಿಸೋಕ್ಕಾಗಿ ಇವತ್ತು ನಮ್ಮ ದೇಶದ ಸೈನಿಕರು ಅಂದ್ರೆ ಬೆನ್ನೆಲುಬು ನಮ್ಮ ದೇಶದ್ದು, ನೀವು ಬಂದು ಮತ ಚಲಾಯಿಸ್ತಿದ್ದೀರಿ ಗುರು, ಹೇಗೆ ಅನ್ನಿಸ್ತದೆ? ಅಲ್ಲಿನೂ ಅವಕಾಶ ಇದೆ ಒಂದು ಮತ ಚಲಾಯಿಸಕ್ಕೆ. ಹ್ಞೂ, ಆ್ಯಕ್ಚುಲಿ ಇಲ್ಲಿ ಏನಪ್ಪ ನಮ್ದು ಹಕ್ಕಲ್ಲ ಅದು, ಹೌದು, ನಮ್ಮ ಹಕ್ಕದು. ಮತ ಚಲಾಯಿಸಲೇಬೇಕಲ್ಲ. ಈಗ ಹೇಗಿದೆ ನಮ್ಮ ಸೈನಿಕರ ಕಂಡೀಷನ್ ಹೇಗಿದೆ ಗುರುಪ್ರಸಾದ್? ಫಸ್ಟ್ಗಿಂತ ತುಂಬ ಇಂಪ್ರೂವ್ ಇದೆ. ಯಾವ ರೀತಿ ಇದೆ? ಎಲ್ಲ ಥರದಲ್ಲೂ ಹ್ಞೂ, ಬೇಸಿಕಲಿ, ಫಿಸಿಕಲಿ, ಮೆಂಟಲಿ ಎಲ್ಲದನ್ನು ತುಂಬ ಇಂಪ್ರೂವ್ ಇದೆ. ಒಂದು 5 ಇಯರ್ಸ್ ಭಾರಿ ಇಂಪ್ರೂವ್ ಇದೆ. ಒಂದು ಸಪೋರ್ಟಿಂಗ್ ಮೈನ್. ಅಂದರೆ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ ಮೇಲೇ ಒಂದು ಸ್ವಲ್ಪ ಇವಾಗ ಸೈನಿಕರು ಇದಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ? ಖಂಡಿತ. ಏನು ಅನ್ನಿಸ್ತದೆ ಹೇಳಿ ಗುರುಪ್ರಸಾದ್, ಮಾತಾಡಿ. ಖಂಡಿತ ನೆಕ್ಸ್ಟ್ ಈಗ ಅವರೇ ಬರಬೇಕು ಅಂತ ಒಂದು ಬಾರಿ ಒಂದು ಸೈನಿಕರಲ್ಲಿ 80% ನರೇಂದ್ರ ಮೋದಿ ಸಪೋರ್ಟ್ ಮಾಡೇ ಮಾಡ್ತಾರೆ. ಅಷ್ಟು ಒಲವಿದೆ, 100%. ಭಾಳ ಸಂತೋಷ ಆಗ್ತದೆ. ಹುಟ್ಟೂರಿಗೆ ಬಂದಿದ್ದೀರಿ ಗುರುಪ್ರಸಾದ್ ಮತ ಚಲಾಯಿಸೋಕ್ಕೆ. ಓಕೆ, ಶುಭವಾಗಲಿ. ಮಡಿಕೇರಿ ಕ್ಷೇತ್ರದ ಈ ಮುಳಸೋಗೆ ವ್ಯಾಪ್ತಿಯ ಬೊಮ್ಮನಪಲ್ಲಿ ವಾರ್ಡಿನ ನಾನು ಜಿಲ್ಲಾ BJPಯ ಉಪಾಧ್ಯಕ್ಷ ಗಣಿಪ್ರಸಾದ್ ನಾನು ಮಾತಾಡ್ತಾ ಇದ್ದೀನಿ. ಈ ಬಾರಿ ನಮ್ಮ ಅಭ್ಯರ್ಥಿ ಪ್ರತಾಪ್ ಸಿಂಹರವರು ಹೆಚ್ಚಿನ ಬಹುಮತದಿಂದ ಗೆದ್ದು ಡೆಲ್ಲಿಗೆ ಹೋಗಲಿ ಎರಡು ಅನುಮಾನವೇ ಇಲ್ಲ. ಈ ಹಲವು ಆರೋಪಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇತರ ಎಲ್ಲ ಕುತಂತ್ರಗಳ ಮಧ್ಯದಲ್ಲಿಯೂ ಕೂಡ ನಮ್ಮ ಅಭ್ಯರ್ಥಿ ಪ್ರತಾಪ ಸಿಂಹನವರು ಲೋಕಸಭೆಗೆ ಆಯ್ಕೆ ಆಗೋದ್ರಲ್ಲಿ ಎರಡು ಅನುಮಾನ ಇಲ್ಲ. ಅದೇ ರೀತಿ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದ್ರಲ್ಲೂ ಯಾವುದೇ ಸಂಶಯ ಇಲ್ಲ. ಈ ಯಾವುದೇ ಸುಳ್ಳು ಆರೋಪಗಳು, ಯಾವುದೇ ಏನೇ ಕುತಂತ್ರ ನಡೆದರೂ ಕೂಡ ನಮಗೆ ಅದರಲ್ಲಿ ಯಾವ ಭಯನೂ ಇಲ್ಲ, ಯಾವ ಚಿಂತೆನೂ ಇಲ್ಲ. ಯಾವುದೇ ನಡೆದರೂ 23ನೇ ತಾರೀಕಿಗೆ ನಮ್ಮ ಪ್ರತಿಫಲ ಅವರಿಗೆ ನಾವು ತೋರಿಸ್ಕೊಡ್ತೇವೆ. ಈ ಬಾರಿ ಅವರು ಪ್ರತಾಪ್ ಸಿಂಹನ ಬಾರಿ ಕೇವಲವಾಗಿ ಮಾತಾಡಿದರು. ಆದರೆ ಈ ಬಾರಿ ನಮ್ಮ ಪ್ರತಾಪ್ ಸಿಂಹ ಡೆಲ್ಲಿಗೆ ಹೋಗೋದು ಸದಸಿದ್ಧ. ನಮ್ಮ ವಿರೋಧಿ ಅಭ್ಯರ್ಥಿ ಯಾರು ವಿಜಯಶಂಕರ್ ಅವರು ಮೊದಲೇ ಅರಣ್ಯ ಮಂತ್ರಿ ಆಗಿದ್ದರು ನಮ್ಮ ಸರ್ಕಾರದಲ್ಲಿ. ಅವರು ಪೂರ ಗಾಡಿಗೆ ಹೋಗೋದು ಗ್ಯಾರಂಟಿ. ಈ ಒಂದು ಸಂದರ್ಭದಲ್ಲಿ ಎಲ್ಲರನ್ನ ಮತ್ತೊಮ್ಮೆ ಮತ ಚಲಾಯಿಸಿ ಅಂತೇಳಿ ಎಲ್ಲರನ್ನ ಕೇಳ್ಕೊಳ್ತೇನೆ. ಮೈತ್ರಿ ಧರ್ಮ ಪರಿಪಾಲನೆ ನಡೀತಾ ಇದೆಯಾ? ಎಲ್ಲೋ ಒಂದು ಕಡೆ ಡೌಟ್ ಇತ್ತು, ಆದರೆ ಈಗ ಡೌಟ್ ಕ್ಲಿಯರ್ ಆಗಿದೆ. 100% ಕಾಂಗ್ರೆಸ್ JDS ಮೈತ್ರಿ ಧರ್ಮ ಪರಿಪಾಲನೆ ನಡೀತಾ ಇದೆ. ಕೊಡಗು ಮೈಸೂರು ಕ್ಷೇತ್ರದ ಏನು ಮೈತ್ರಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಾದ ವಿಜಯಶಂಕರ್ ಅವರು ಗೆಲುವು ಈ ಬಾರಿ ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಏನು ನಗರ JDS ಅಧ್ಯಕ್ಷರಾದ ಆನಂದ್ ಕುಮಾರ್ ಅಂದರೆ ಹಾಲಿ ಪಟ್ಟಣ ಪಂಚಾಯತಿ ಸದಸ್ಯರು ಕೂಡ. ನಮಸ್ತೆ ಆನಂದ್ ಅವರೇ. ನಮಸ್ತೆ ಸರ್, ಹೇಗಿದೆ, ಏನು ಕತೆ? ಇವತ್ತಿನ ದಿನ ಪರಿಸ್ಥಿತಿ ನೋಡಿದ್ರೆ JDS ಬೆಂಬಲಿತ ಅಭ್ಯರ್ಥಿಯಾದಂಥ ಕಾಂಗ್ರೆಸ್ ಅಭ್ಯರ್ಥಿಯಾದ CS ವಿಜಯಶಂಕರ್ ಅವರು ಈ ಬಾರಿ ವಿಜಯಶಾಲಿ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇವತ್ತು ಕಾಂಗ್ರೆಸ್ ಹಾಗೂ JDS ಅವರು ಎಲ್ಲ ಕಾರ್ಯಕರ್ತರು ಕೂಡ ಒಂದೇ ಮನಸ್ಸಿನಿಂದ ಇವತ್ತು ನಾವು CS ವಿಜಯಶಂಕರ್ ಅವರಿಗೆ ನಾವು ಅವರ ಪರವಾಗಿ ನಾವು ಇವತ್ತು ಓಟ್ ಕೇಳ್ತಾ ಇದ್ದೀವಿ. ಎಲ್ಲರ ಮತದಾರರ ಒಲವು ಕೂಡ ಇವತ್ತು ಕಾಂಗ್ರೆಸ್ ಹಾಗೂ JDS ಒಮ್ಮತದ ಅಭ್ಯರ್ಥಿಯಾದಂಥ CS ವಿಜಯಶಂಕರ್ ಪರವಾಗಿದೆ ಅಂತ ನಾನು ಹೇಳೋದನ್ನ ಇಚ್ಛೆಪಡ್ತೀನಿ. ನಿಮ್ಮಲ್ಲಿ ಒಮ್ಮತ ಇದೆ ಇವಾಗ? ಖಂಡಿತವಾಗಿ. ಯಾವ ರೀತಿ ಇದೆ? ಇಬ್ಬರಲ್ಲೂ ಸಮಾನತೆಯಾಗಿ ಒಟ್ಟಿಗೆ ನಾವು ಈ ಬಾರಿ ಈ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ಬಾರಿ ವಿಜಯಶಂಕರ್ ಅವರ ಗೆಲುವು ಖಂಡಿತ ಯಾವುದೇ ಕಳೆದ ಬಾರಿ ನಾವು JDS ಅಭ್ಯರ್ಥಿಯಾದಂಥ ಉಪ ಲೋಕಾಯುಕ್ತರಾದ ಚಂದ್ರಶೇಖರ್ ಅವರು 1,16,000 ಓಟ್ ತಗೊಂಡಿದ್ದರು. ಅದೇ ರೀತಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ವಿಶ್ವನಾಥ್ರವರು 4,70,000 ಓಟ್ ತಗೊಂಡಿದ್ದರು. ಅದೇ ರೀತಿ ಪ್ರತಾಪ್ ಸಿಂಹರವರು 5,16,000 ಓಟ್ ತಗೊಂಡು ಕೇವಲ 30,000 ಅಂತರ ಓಟ್ನಲ್ಲಿ ಮಾತ್ರ ವಿಜಯಶಾಲಿಯಾಗಿದ್ದರು. ಈ ಕಳೆದ ಬಾರಿ ನಮಗೆ ಸಿಕ್ಕಿದಂಥ 1,16,000 ಓಟು ಹಾಗೂ 4,70,000 ಓಟ್ ಇದನ್ನು ಸೇರಿಸಿದ್ರೆ ನಾವು 1,00,000ಕ್ಕೂ ಅಧಿಕ ಮತದಿಂದ ಈ ಬಾರಿ ಜಯಶೀಲರಾಗ್ತೀವಿ. ಹಾಲಿ ಸಂಸದರು ಹಾಗೂ ಅಭ್ಯರ್ಥಿಯಾದ BJPಯ ಪ್ರತಾಪ್ ಸಿಂಹ ಅವರ ಕೊಡುಗೆ ಏನಿತ್ತು? ಅವರ ಕೊಡುಗೆ ಏನಿಲ್ಲ. ಕಳೆದ ಬಾರಿ ನೆರೆ ಹಾವಳಿಯಿಂದ ತತ್ತರಿಸಿ ಹೋದಂಥ ಕೊಡುಗನ್ನು ಅವರು ಭೇಟಿಯಾಗಿದ್ದು ಯಾವ ರೀತಿ ಅಂತ ಹೇಳಿದ್ರೆ ಸೂಟು ಬೂಟು ಹಾಕೋ ಬಂದ್ಬಿಟ್ಟು ಅವರು ಬೇರೆ ಅದನ್ನ ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ಕೇಂದ್ರದಿಂದ ಒಂದು ನಯಾ ಪೈಸೆ ಕೂಡ ಅನುದಾನವನ್ನು ಅವರು ನಮಗೆ ಕೊಡಲಿಲ್ಲ. ಅದರಿಂದ ನಮ್ಮ ಜನರು ಕೂಡ ಬೇಸತ್ತಿದ್ದಾರೆ. ಅದೇ ರೀತಿ ವಿಯೆಟ್ನಾಮಿಂದ ಕರಿಮೆಣಸನ್ನು ಏನು ಆಮದು ಮಾಡಿಕೊಂಡ್ರು, ಇದರಿಂದ 700-800 ರೂಪಾಯಿದಂಥ ಉಂಡೆ ಮೆಣಸು ಇವತ್ತು 280 ರೂಪಾಯಿಗೆ ಇಳಿದಿದೆ. ಅದು ಕೂಡ ಇವತ್ತು ಆ ಬೆಳೆಗಾರರು ಕೂಡ ಪ್ರತಾಪ್ ಸಿಂಹ ಮೇಲೆ ಕಿಡಿ ಕಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಸಂಶಯ ಇದೆ.
ಬಹುಶಃ ಆನಂದ್ರವರ ಮನದಾಳದ ಮಾತು ಕೇಳಿದ್ರೆ ಏನು ಅಭ್ಯರ್ಥಿಯಾದಂಥ ಪ್ರತಾಪ್ ಸಿಂಹ ಅವರ ಕೊಡುಗೆ ಶೂನ್ಯ ಬಂದಿದೆ, ಭಾಳಷ್ಟು ಕಮ್ಮಿ ಅಂತಾರೆ. ಮತ್ತೊಬ್ಬ ಯುವ ಶಕ್ತಿ ಚಂದ್ರು ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಮಾತು ಭಾಳಷ್ಟು ಕಮ್ಮಿ. ಕೇಳೋಣ ಯಾವ ರೀತಿ ಅಂತ ಅವ್ರ ಮನದಾಳದ ಮಾತುಗಳು. ಚಂದ್ರು ಅವರ ನಮಸ್ತೆ, ಮುಂದೆ ಬನ್ನಿ. ಹೇಗಿದೆ ಏನಂತ? JDS ಮೈತ್ರಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಎಲ್ಲರೂ ಕಾರ್ಯಕರ್ತರು ಭಾರಿ ಒಮ್ಮತದಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ವಿಜಯಶಂಕರ್ನವರು ಈ ಸತಿ ಗೆಲ್ಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಭಾರಿ ಒಂದು ಪ್ರಾಮಾಣಿಕವಾಗಿ ನಮ್ಮ JDS ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಆದರೆ ಆನಂದ್ ಕುಮಾರ್ ಅವರು ನಗರಾಧ್ಯಕ್ಷರು ಎಲ್ಲಿ ಇರ್ತಾರೆ ಅಲ್ಲಿ ಯುವ ಶಕ್ತಿ ಇರ್ತಾರೆ, ಭಾಳಷ್ಟು ಯುವ ಶಕ್ತಿ ಕೊಂಡಿದ್ದು ಗುಟ್ಟೇನೋ ಚಂದ್ರು ಅವರ ಇದು ಗೆಳೆಯರ ಬಳಗನೇ ಗೊತ್ತು. ಯಾವ ರೀತಿ ಗೆಳೆಯರ ಬಳಗ ಅನ್ನೋ ಶಕ್ತಿಯಿಂದಲೇ ಈ ಮಟ್ಟಿಗೆ ಇವತ್ತು ಬೆಳೆಯಕ್ಕೆ ಕಾರಣ ಆಗಿದೆ. ಪ್ರತಾಪ್ ಸಿಂಹ ಅವರ ಕೊಡುಗೆ ಏನಿದೆ? ಪ್ರತಾಪ್ ಸಿಂಹ ಅವ್ರದ್ದು ಕೊಡುಗೆ ನಾನು ಹೇಳೋಂಗಿಲ್ಲ, ನೀವೇ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಇದೆ. ನಾನೊಬ್ಬ ಹೇಳೋದಕ್ಕಿಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಜಾತಿ ಲೆಕ್ಕಾಚಾರ ಎಲ್ಲರೂ ವರ್ಕೌಟ್ ಆಗುತ್ತಾ? ಇಲ್ಲ ಸರ್, ಇವತ್ತು ಎಲ್ಲರೂ ಏನಪ್ಪ ಈಗ JDS ಮತ್ತು ಕಾಂಗ್ರೆಸ್ ಒಂದಾಗಿರೋದ್ರಿಂದ ಅತಿ ಹೆಚ್ಚಿನ ಮತದಿಂದ ವಿಜಯಶಂಕರ್ ಗೆಲ್ತಾರೆ ಅಂತ ಸಂತೋಷ ಹೇಗೆ ಅನ್ನಿಸ್ತದೆ? ಈ ಸಲ ಮೈತ್ರಿ ಆಗೋದ್ರಿಂದ ವಿಜಯಶಂಕರ್ ಅವರು ತುಂಬ ಬಹುಮತದಿಂದ ಗೆಲ್ತಾರೆ ಅಂತ ಎಲ್ಲರೂ ಭರವಸೆ ಇದೆ. ಅವ್ರು ಗೆದ್ದೇ ಗೆಲ್ತಾರೆ. ಪ್ರತಾಪ್ ಸಿಂಹ ಏನೋ ಕೊಡಗಿಗೆ ರೈಲ್ ಬಿಟ್ರು ಅಂತಾರೆ, ರೈಲ್ ತಂದವರೋ ಬಿಟ್ಟವರ? ಅದು ರೈಲ್ ಬಿಟ್ಟು ನೀವೇ ಹೇಳ್ತಿದ್ರೆ ರೈಲ್ ಬಿಟ್ಟರು ಅಂತ, ರೈಲೇ ಬಿಟ್ಟಿರೋದು. ಅವ್ರಿಗೆ ಯಾವ ಥರ ರೈಲ್ ತಂದಿಲ್ಲ ಅವ್ರಿಗೆ ಶಕ್ತಿನೂ ಇಲ್ಲ. ಶಕ್ತಿ ಇದ್ದಿದ್ರೆ ಅವ್ರು ಕೊಡುವಾಗೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ರು. ಅವ್ರು ಕೊಡುವ ಬಗ್ಗೆ ಯಾವ್ದು ಆಸಕ್ತಿ ಇಲ್ಲ, ಅವ್ರು ಕೊಡುವ ಜಾಸ್ತಿ ಭೇಟಿನೂ ಕೊಟ್ಟಿಲ್ಲ ಅವರು ಸಂಸದರಾದ್ಮೇಲೆ. ರೈತರ ಬಗ್ಗೆ ಒಲವಿದೆ ಅವರಿಗೆ? ಅದು ತಾವುಗಳೇ ಸಮೀಕ್ಷೆ ಮೇಲೆ ಗೊತ್ತಿರುತ್ತೆ ಅವ್ರು ಒಲಿವಿದೆ ಇಲ್ವಾ ಅಂತ. ಇದ್ದಿದ್ರೆ ಈಗ ನಮ್ಮ ಅಧ್ಯಕ್ಷ ಹೇಳಿದಂಗೆ ಅವರು ಕರಿಮೆಣಸದು ಆಲ್ಮೋಸ್ಟ್ ನಮ್ಮ ಕೊಡುಗಡೆ ಜಾಸ್ತಿ ಬೆಳೆದ್ರಿಂದ ಅದು ಸ್ವಲ್ಪ ಪ್ರೋತ್ಸಾಹ ಕೊಡೋ ಅದು ಕೊಟ್ಟಿಲ್ಲ ಅವರು. ಮತ್ತು ಅವರು ಯಾವ ಥರ ಚಟುವಟಿಕೆ ನಮ್ಮ ಕೊಡುಗೆ ಕಂಡಿಲ್ಲ ಅವ್ರದ್ದು. ಅಂದ್ಕೊಳ್ತೀನಿ ಅವ್ರದ್ದು ಏನು ಕೊಡುಗೆ ಇಲ್ಲ, ಜನಗಳ ಜೊತೆ ಪಾಠ ಕಳಿಸ್ತಾರೆ ಅವರು. ಮೋದಿಯಲ್ಲಿ ಏನಾದ್ರು ವರ್ಕೌಟ್ ಆಗುತ್ತಾ ಸಂತೋಷ್ ಕೊಡಗಿನಲ್ಲಿ? ಇಲ್ಲಿಗೆ ಬಂದು ಕೆಲಸ ಮಾಡೋದು, ಇಲ್ಲಿದ್ದ MP ಗಳು ಮೋದಿಯವರು ಬಂದು ಕೆಲಸ ಮಾಡಲ್ಲ. ಜನಗಳು ಅದನ್ನು ತಿಳ್ಕೊಂಡಿದ್ದಾರೆ. ಜನಗಳು ತಿಳ್ಕೊಂಡೆ ಯಾರು ಮತ ಹಾಕ್ಬೇಕು ಜನಗಳು ಚೆನ್ನಾಗಿ ಗೊತ್ತಿದೆ, ಅವ್ರಿಗೆ ಮತ ಹಾಕ್ತಾರೆ. ಈ ಬಾರಿ ಯಾರು ಗೆಲ್ತಾರೆ? ನಮ್ಮ ವಿಜಯಶಂಕರ್ ಅವರ ಗೆಲ್ತಾರೆ. ಅವರು ಅದು ಬಹುಮತದಿಂದ ಗೆಲ್ತಾರೆ. ಧನ್ಯವಾದ. ಥ್ಯಾಂಕ್ ಯು. ಯುವ ನಾಯಕ, ಬಹುಶಃ ಬಹಳಷ್ಟು ಚುರುಕಿನ ಮನಸ್ಸಿನ ವ್ಯಕ್ತಿತ್ವ, ಎಲ್ಲರೂ ಒಗ್ಗೂಡಿಸುವಂಥ ವ್ಯಕ್ತಿಯಾದ ನಮ್ಮ ಅವರಿದ್ದಾರೆ. ಬನ್ನಿ ಕೇಳೋಣ, ಹೇಗನ್ನಿಸ್ತದೆ ಸರ್, ಗೆಲ್ತೀರಾ? ರಾಜ್ಯ ಮಟ್ಟದಲ್ಲಿ ನಾಯಕರ ಹೊಂದಾಣಿಕೆ ಮಾಡೋದ್ರಿಂದ ನಾವು ಕುಶಾಲನಗರದಲ್ಲಿ ಕಾಂಗ್ರೆಸ್ ಅವರು JDS ಎರಡೂ ಸೇರಿ ಹೊಂದಾಣಿಕೆಯಲ್ಲಿ ನಾವು ಓಟ್ ಕೊಡ್ತಾ ಇದ್ದೀವಿ. ಅತಿ ಹೆಚ್ಚು 11 ಬೂತ್ ಇದೆ. 11 ಬೂತಲ್ಲಿ ಕಾಂಗ್ರೆಸ್ಸೇ ಲೀಡ್. ವಿಜಯಶಂಕರ್ ಅವರಿಗೆ ಯಾವ ಕಾರಣದಿಂದ ಮತ ಹಾಕಬೇಕು? ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಅವ್ರದ್ದೇ ಆದ ಎಲ್ಲ ಒಳ್ಳೆಯ ಕಾರ್ಯಕರ್ತರನ್ನು ಮಾಡಿಕೊಂಡು ಆ ಒಂದು ಆಧಾರದ ಮೇಲೆ ಅವ್ರಿಗೆ ಓಟ್ ಹಾಕಬೇಕು. ಪ್ರತಾಪ್ ಸಿಂಹನ್ಗೆ ಯಾವ ಕಾರಣದಿಂದ ಮತ ಹಾಕಬಾರ್ದು? ಈಗಾಗಲೇ ಸಾಕಷ್ಟು ಎಲ್ಲ ನರೇಂದ್ರ ಮೋದಿ ಅಂತ ನೋಡ್ತಾ ಇದ್ದೀರಿ. ಅವರು ಯಾವುದು ನರೇಂದ್ರ ಮೋದಿ ಅವರು ಫೇಸ್ ಯಾವ ಥರ ಇದೆ ಅಂತ ನೋಡ್ತಾ ಬಿಟ್ಟು ಜನ ಅವ್ರು ಮಾಡಿರೋ ಸಾಧನೆಗಳು ಯಾವುದೂ ಇಲ್ಲ, ಎಲ್ಲ ಶೂನ್ಯ. ಅದರಿಂದ ಪ್ರತಾಪ್ ಸಿಂಹ ಅವರಿಗೆ ಓಟ್ ಹಾಕೋದು. ಮೇಡಮ್, ಕಾಂಗ್ರೆಸ್ ಮತ್ತು JDS ವರ್ಕೌಟ್ ಆಗ್ತಿದೆಯಾ? ವರ್ಕೌಟ್ ಆಗ್ತಾ ಇದೆ. ಯಾವ ರೀತಿ ವರ್ಕೌಟ್ ಆಗ್ತಿದೆ? ಒಳ್ಳೆ ರೀತಿ ವರ್ಕೌಟ್ ಆಗ್ತಾ ಇದೆ. ಎಲ್ಲ ಹೊಂದಾಣಿಕೆ ಕೊರತೆ ಇದೆಯಾ? ನಮ್ಮ ರಾಜ್ಯದಲ್ಲಿ ಎಲ್ಲರೂ ಹೊಂದಾಣಿಕೆ, ಕಾಂಗ್ರೆಸ್ ಮತ್ತು JDS ಹೊಂದಾಣಿಕೆ ಆಗಿರೋದ್ರಿಂದ ಗೆಲುವೇ ವಿಜಯಶಂಕರ್ ಅವ್ರು ಗೆಲ್ತಾರ ಮೇಡಮ್? ಗೆಲ್ತಾರೆ ಸರ್. ಯಾವ ರೀತಿ ಗೆಲ್ತಾರೆ? ಒಳ್ಳೆ ರೀತಿಯಲ್ಲಿ ಗೆಲ್ತಾರೆ. ನಾವು 11 ಬೂತ್ ಇದ್ದೀವಿ, 11 ಬೂತಲ್ಲೂ ನಮ್ಗೆ ಒಪ್ಪಿಗೆ ಇದೆ, ಗೆಲ್ತಾರೆ. ಕಾರ್ಯಕರ್ತರದ್ದು ಚಟುವಟಿಕೆಗಳು ಯಾವ ರೀತಿ ಇದೆ ಸರ್? ತುಂಬ ಬಿಸಿಲಿನ ಕಾಂಗ್ರೆಸ್ ಮತ್ತು JDS ಎಲ್ಲ ಹೊಂದಾಣಿಕೆಯಲ್ಲಿ ನಾವು ಓಟ್ ಕೇಳ್ತಿದ್ದೀವಿ. ಅತಿ ಹೆಚ್ಚಿನ ಮತಗಳಲ್ಲಿ ಕುಶಾಲನಗರದಲ್ಲಿ ವಿಜಯಶಂಕರ್ ಗೆಲ್ತಾರೆ. ಯಾವ ರೀತಿ ಚುನಾವಣಾದ ವೈಖರಿಗಳು ನಡೀತಾ ಇದೆ? ಬೂತ್ಗಳಲ್ಲಿ ಯಾವ ರೀತಿ ಜನ ಬರ್ತಾ ಇದ್ದಾರೆ? ಜನಗಳು ಬೆಳಗ್ಗಿಂದಲೂ ಸಾಧಾರಣ ಒಂದು 50% ಆಗಿದೆ. ಜನ ಚೆನ್ನಾಗಿ ಬರ್ತಾರೆ, ಒಳ್ಳೆ ಹೊಂದಾಣಿಕೆ ಇದೆ. ಇದು ಗೆದ್ದೇ ಗೆಲ್ತಾರೆ. ಭಾಳಷ್ಟು ಬಿಸಿಲಿದೆ, ಬಿಸಿಲಲ್ಲಿ ಮತ ಹಾಕಕ್ಕೆ ಬರ್ತಾ ಇದ್ದಾರೆ. 100% ಕಾಂಗ್ರೆಸ್ JDS ವಿಜಯಶಂಕರ್ನವರು ಬಹುಮತದಿಂದ ವಿನ್ನಾಗ್ತಾರೆ ಅಂತ ಎಲ್ಲ ರಾಜಕೀಯ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅತಿ ಹೆಚ್ಚಿನ ಮತಗಳಿಂದ ನಾವು ವಿಜಯಶಂಕರ್ನವರು ಜಯಶೀಲನಾಗಿ ಮಾಡ್ತೀವಿ ಅಂತ. 2ನೇ ಬಾರಿ ಪಟ್ಟಣ ಪಂಚಾಯತಿ ಸದಸ್ಯರಾಗಿದ್ದೀರಿ, ನಿಮ್ಮ ವಾರ್ಡಲ್ಲಿ ಯಾವ ರೀತಿ ಇದೆ? ನಮ್ಮ ವಾರ್ಡಲ್ಲಿ ಕಾಂಗ್ರೆಸ್ ಮುಖ್ಯವಾಗಿ ಎಲ್ಲರೂ ಕಾಂಗ್ರೆಸ್ಸಿಗೆ ಮತ ನೀಡ್ತಾ ಇದ್ದಾರೆ. ಒಳಗೆ ಮೈತ್ರಿ ಪಕ್ಷದ ಮುಖ್ಯಮಂತ್ರಿಯಾದ ಕುಮಾರಣ್ಣವರು ಇಲ್ಲಿವರೆಗೆ ಯಾವ ಪಕ್ಷದವರು ಮಾಡೋಕ್ಕಾಗದಿದ್ದು ಕಾವೇರಿ ತಾಲೂಕಿನ ಕುಶಾಲನಗರದವ್ರು ಕನಸನ್ನ ನನಸು ಮಾಡಿದ್ದಾರೆ. ಆರುಣ ತೀರದವರು ಕುಶಾಲನಗರದವರು ಇಲ್ಲಿಂದ ಮೈತ್ರಿ ಪಕ್ಷಕ್ಕೆ ಬಹುಮತ ಕೊಟ್ಟರೆ ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ, ನಮ್ಮ ಋಣ ತೀರ್ಸಂಗೆ ಆಗುತ್ತೆ.
ಬನ್ನಿ ಸ್ವಾಗತ. ರಣ 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 ಬಿಸಿಲು ಕೊಡಗಿನಲ್ಲಿ. ಬಹುಶಃ ಏನು ಕೊಡಗು ಕರ್ನಾಟಕದ ಕಾಶ್ಮೀರ ಅಂತೀವಿ, ಆದರೆ ರಣ ಬಿಸಿಲಿನಲ್ಲಿ ಒಂದು ರಣಧಗೆ ನಡೀತಿದೆ. ಲೋಕಸಭೆ ಚುನಾವಣೆ ಸಮರ ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಈ ಬಾರಿ ಏನು BJPಯಿಂದ ಪ್ರತಾಪ್ ಸಿಂಹ ಹಾಗೂ ಮೈತ್ರಿ ಕಾಂಗ್ರೆಸ್ JDS ಇಂದ ಮೈತ್ರಿ ಅಭ್ಯರ್ಥಿಯಾಗಿ ವಿಜಯಶಂಕರ್ ಅವರಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಏನು ಪಟ್ಟಣ ಪಂಚಾಯತಿಯ ಸೋಲಿಲ್ಲದ ಸರದಾರರುಗಳೇ ನಮ್ಮ ಜೊತೆಲಿದ್ದಾರೆ. ಮಾಜಿ ಅಧ್ಯಕ್ಷರು ಹಾಗೂ ಸೋಲಿಲ್ಲದ ಸರದಾರ DK ತಿಮ್ಮಪ್ಪ ಅವರಿದ್ದಾರೆ, ಅದೇ ರೀತಿ ಕೇಶವ್ ಅವರಿದ್ದಾರೆ, ನಿಸಾರ್ ಅವರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಬನ್ನಿ ಫಸ್ಟು DK ತಿಮ್ಮಪ್ಪನವ್ರನ್ನ ಕೇಳೋಣ, ಯಾವ ರೀತಿ ಇದೆ ಸರ್ ಸೆಕೆ ಹೇಗಿದೆ, ಚುನಾವಣೆ ಕಣ ಹೇಗಿದೆ? ನೀವು ಹೇಳ್ದಂಗೆ ಮೀಡಿಯಾದಲ್ಲಿ ಪ್ರಥಮ ಬಾರಿಗೆ ನೀವು ಕೊಟ್ಟಂತ ವರದಿ ಅನುಸಾರವಾಗಿ BJP ಗೆಲ್ತಕ್ಕಂಥ ಎಲ್ಲ ಲಕ್ಷಣಗಳು ನಿಮಗೆ ಗೊತ್ತಿದೆ. ಇದು ಸತ್ಯ. ಪ್ರತಾಪ ಸಿಂಹ 2ನೇ ಬಾರಿ ಈ ಲೋಕಸಭಾ ಚುನಾವಣಾ ಅಭ್ಯರ್ಥಿಯಾಗಿ ಏನು ಸಂಸದ ಆಯ್ಕೆ ಆಗ್ತಾರೆ, ಮೋದಿ ಸಮೇತ ಇನ್ನೊಮ್ಮೆ ಪ್ರಧಾನಮಂತ್ರಿ ಆಗುವಂಥದ್ದು ಅಷ್ಟೇ ಸತ್ಯ. ಜನರ ಭಾವನೆ ಇವತ್ತು ಏನಿದೆ ಅಂತಂದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಈ ರಾಷ್ಟ್ರಕ್ಕೆ ಆಯ್ಕೆ ಆಗಬೇಕು. ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕೊಡಗಿನ ಜನ ನಾವು ಪ್ರತಾಪ್ ಸಿಂಹನ ಆಯ್ಕೆ ಮಾಡಿ ಬಹುಮತದಿಂದ ಗೆಲ್ಲಿಸ್ತಕ್ಕಂಥ ಎಲ್ಲ ಕೆಲಸಗಳು ಮಾಡಿದ್ವಿ. ಮತದಾರರು ನಮಗೆ ಆಶೀರ್ವಾದ ಮಾಡಿದರೆ ಇವತ್ತು ನಾವು ಅಡ್ವಾನ್ಸ್ ಆಗಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಕೇಶವ್ ಇದ್ದಾರೆ, ಪಟ್ಟಣ ಪಂಚಾಯತಿ ಮೆಂಬರ್, ಹೇಳಿ ಸರ್. ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ಗೆಲುವು ನಮ್ಮದೇ, ಅದು ಬಿಟ್ಟರೆ ನೀನು ಹೇಳೋಕ್ಕಾಗೋದಿಲ್ಲ. ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ, ಪ್ರತಾಪ್ ಸಿಂಹ ಅವರು ಮತ್ತೊಮ್ಮೆ ಸಂಸತ್ತಿಗೆ ಆಯ್ಕೆ ಆಗ್ತಾರೆ. ಸರ್ ಅಧ್ಯಕ್ಷರು ನೀವೇನು ಹೇಳ್ತೀರಿ? ನನ್ನ ಅಭಿಪ್ರಾಯದಲ್ಲಿ ನಮ್ಮ ಇರತಕ್ಕಂಥ ಎಲ್ಲ ಮತದಾರರು ನಿಜವಾಗಿಯೂ ಒಳ್ಳೆ ಮನಸ್ಸಿನಿಂದ ಬಂದು ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಮಾಡಿದ್ದಾರೆ. ನಮ್ಮ ಪ್ರತಾಪ್ ಸಿಂಹ ಅವರು ಮತ್ತೊಮ್ಮೆ ಸಂಸದರಾಗಲು ಖಂಡಿತ. ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ನಮ್ಮ ಭಾರತ ದೇಶದ ಪ್ರಧಾನಿಯಾಗುವುದು ಖಂಡಿತ, ಇದು ಸತ್ಯ. ಇವ್ರದೆಲ್ಲ ಮಾತು ಕೇಳಿದ್ರಿ. ಮತ್ತೊಬ್ಬ ಅತಿಥಿ ನಮ್ಮ ಜೊತೆ ಇದ್ದಾರೆ, ಯುವ ನಾಯಕ, ಬಹುಶಃ ನಿಸಾರ್ ಅಹಮದ್ ಅಂತಿದ್ದಾರೆ. ಭಾಳಷ್ಟು ಪಕ್ಷಕ್ಕಾಗಿ ದುಡಿತಿರೋಂಥ ವ್ಯಕ್ತಿ. ಅವ್ರದ್ದೇ ಕೇಳೋಣ. ನಿಸಾರ್ ಭಾಯ್ ಕೈಸಾ ಹೈ? ಎಲ್ಲರಿಗೂ ನಮಸ್ಕಾರ. ಈ ಒಂದು ಚುನಾವಣೆಯಲ್ಲಿ ಪ್ರತಾಪ್ ಸಿಂಹನವರು 1 ಲಕ್ಷ ಮತಗಳಿಂದ ಜಯಗಳಿಸಿ ನಮ್ಮ ಈ ರಾಷ್ಟ್ರಕ್ಕೆ ಹಾಗೂ ನಮ್ಮ ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹಾಗೂ ನರೇಂದ್ರ ಮೋದಿಯವರು ಈ ದೇಶದ ರಕ್ಷಣೆ ಚೌಕಿದಾರ್ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿ ನಮ್ಮ ಈ ಕುಶಾಲನಗರದ ನಾವು ಎಲ್ಲರೂ ಇಲ್ಲಿ ಕಾರ್ಯಕರ್ತರು ಎಲ್ಲರೂ ಸಹ ಅಪೇಕ್ಷೆ ಮೇರೆಗೆ ತಮಗೂ ಹಾಗೂ ಎಲ್ಲ ಕುಶಾಲನಗರದ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಜೈ ಹಿಂದ್. ಮಾತು ಮುಗಿಸ್ಬೇಡಿ. ಪ್ರತಾಪ್ ಸಿಂಹನಿಗೆ ಯಾವ ಕಾರಣದಿಂದ ಮತ ಕೊಡಬೇಕು? ಪ್ರತಾಪ್ ಸಿಂಹನವರು ಈಗಾಗಲೇ ಎಲ್ಲ MP ಗಳು 28 MP ಗಳು ಕರ್ನಾಟಕದಲ್ಲಿದ್ದಾರೆ. ಆದರೆ ಅವರು ಅವರ ಅನುದಾನದಲ್ಲಿ ಮೊದಲನೇ ಸ್ಥಾನವನ್ನು ತಗೊಂಡಿದ್ದಾರೆ. ಮೈಸೂರಿಗೆ 6 ಟ್ರೈನ್ 5 ವರ್ಷದಲ್ಲಿ 6 ಟ್ರೈನು ತಂದಂತಹ ಪ್ರಥಮ MP ಪ್ರತಾಪ್ ಸಿಂಹನವರು. ಹಾಗೂ 10 ಮುಖ ರಸ್ತೆಯನ್ನು ಸಹ ಅವರು ಮೈಸೂರು ಟು ಬೆಂಗಳೂರನ್ನು ಮಾಡಿದ್ದಾರೆ. ನಮ್ಮ ಕೊಡಗಿಗೆ 4 ಪಥದ ರಸ್ತೆ. ಕೊನೆಯ ಕ್ಷಣದಲ್ಲಿ ಪ್ರತಾಪ್ ಸಿಂಹ ಅವರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ವಾಹಿನಿಗಳಲ್ಲಿ ಗಂಭೀರವಾದ ಆರೋಪ ಕೇಳ್ತಾ ಇದೆ. ಅದು ಸತ್ಯನ ಸುಳ್ಳ? ಯಾಕೆಂದರೆ ನೀವು ಅನುಭವಿಸೋರಿದ್ದೀರಿ, ಹಿರಿಯ ರಾಜಕಾರಣಿ ಇದ್ದೀರಿ, ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರಿದ್ದೀರಿ, ಅಲ್ಲಿ ಸದಸ್ಯರಿದ್ದೀರಿ, ಹೇಳಿ. ಇಲ್ಲ, ಸತ್ಯಕ್ಕೆ ದೂರವಾದ ವಿಚಾರ. ಅವರು ಅತ್ಯುತ್ತಮವಾದ ಒಂದು ಸಂಸದರು ಮತ್ತು ಆದಷ್ಟು ಉತ್ತಮ ಕೆಲಸಗಳನ್ನೇ ಮಾಡ್ಕೊಂಡ್ಬಂದಿದ್ದಾರೆ. ಯಾರೋ ಕಿಡಿಗೇಡಿಗಳು ಅನಾವಶ್ಯಕಗಳ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ, ಅದನ್ನು ಯಾರೂ ನಂಬಲಿಕ್ಕೆ ತಯಾರಿಲ್ಲ. ಹಾಗಾಗಿ ನಾವು ಮತ್ತೊಮ್ಮೆ ಅವ್ರನ್ನ ಆಯ್ಕೆ ಬಯಸಿದ್ದೀವಿ. ಕಾರ್ಯಕರ್ತರು, BJP ಕಾರ್ಯಕರ್ತರು ಮತ್ತು ನಮಗೆ ಮುಖ್ಯವಾಗಿ ಶಾಸಕರು ಅಪ್ಪಚ್ಚಂದ್ರ ನೇತೃತ್ವದಲ್ಲಿ ನಾವು ಏನು ಈ ಕೆಲಸ ಮಾಡ್ತಾಯಿದ್ದೀವಿ. ಹಾಗಾಗಿ ಅವರ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನೆಲ್ಲ ಬದಿಗಿಡಬೇಕು. ಜನ ಅವರಿಗೆ ಆಶೀರ್ವಾದ ಮಾಡಿದಂತಕ್ಕಂಥ ನಮಗೆ ನಂಬಿಕೆ ಇದೆ. ಹಾಗಾಗಿ ಅವರು ಖಂಡಿತವಾಗಿ ಆಯ್ಕೆ ಆಗ್ತಾರೆ. ತಮ್ಮ ಸಹಕಾರವು ಕೇಳ್ತೀವಿ. ಧನ್ಯವಾದಗಳು ಸರ್. ಕೊಡಗು ಲೋಕಸಭಾ ಕ್ಷೇತ್ರ, ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮಿನಿಮಮ್ 1.5 ಲಕ್ಷ ಮತಗಳಿಂದ ಜಯಗಳಿಸ್ತಾರೆ ಅನ್ನೋದು ಈ ಸಲ ನಾವು ಗ್ಯಾರಂಟಿ ಇಟ್ಕೊಂಡಿದ್ದೀವಿ.
ಕಡೆಯವರು. ಕನ್ನಡ ಭಾರತಿ ಪದವಿ ಪೂರ್ವ ಹಾಗೂ ಪ್ರಥಮ ದರ್ಜೆ ಕಾಲೇಜು ಕುಶಾಲನಗರ 2018-19 ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ 96% ಫಲಿತಾಂಶವನ್ನು ಗಳಿಸಿದೆ. 2 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿ ಹಾಗೂ 67 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯನ್ನು ಪಡೆದಿದ್ದಾರೆ. 2019-20 ಸಾಲಿನ ಪದವಿ ಪೂರ್ವ ಶಿಕ್ಷಣದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಕ್ಕೆ ಹಾಗೂ ಪದವಿ ಶಿಕ್ಷಣಕ್ಕೆ ಪ್ರವೇಶಾತಿ ಆರಂಭಗೊಂಡಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945464913 9945271286.